ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ನಮ್ಮ ನಂಬಿಕೆ ಅವಿಶ್ವಾಸವನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಬಾರದು. ನಾವು ನಮ್ಮ ನಂಬಿಕೆಯನ್ನು, ಆ ನಂಬಿಕೆ ಏನೆಂದು ಬಾಯಿಂದ ಅರಿಕೆ ಮಾಡಬೇಕು. ನಮ್ಮ ಅರಿಕೆ ದೇವರ ವಾಗ್ದಾನಗಳನ್ನು ಆಧರಿಸಿರಬೇಕು. ನಾವು ದೇವರು ನೀಡಿರುವ ವಾಗ್ದಾನಗಳಲ್ಲಿ ನಂಬಿಕೆ ಇಟ್ಟು ನಾವು ನಮ್ಮ ಹೃದಯದಲ್ಲಿ ಆಗಾಗ್ಗೆ ಹೇಳಿಕೊಂಡಾಗ ಅದನ್ನು ಸೈತಾನನು ಅರಿತುಕೊಂಡು ದೂರ ಹೋಗ್ತಾನೆ. ಯೋಹಾನ ಪತ್ರಿಕೆ 17ನೇ ಅಧ್ಯಾಯ 23 ನಾವು ನೋಡುವುದಾದರೆ, ನಾನು ಇವರಲ್ಲಿಯೂ ನೀನು ನನ್ನಲ್ಲಿಯೂ ಇರುವಂತೆ ಅವರು ಒಂದಾಗಿ ಪರಿಪೂರ್ಣರಾಗಿರುವರು. ನೀನು ನನ್ನನ್ನು ಕಳುಹಿಸಿದ್ದಿ ಎಂತಲೂ ನನ್ನನ್ನು ಪ್ರೀತಿ ಮಾಡಿದಂತೆ ಅವರನ್ನು ನೀನು ಪ್ರೀತಿ ಮಾಡಿದ್ದಿ ಎಂತಲೂ ಲೋಕವು ತಿಳಿದುಕೊಳ್ಳುವುದು. ಈ ಲೋಕ ತಿಳಿದುಕೊಳ್ಳುವುದು ಅಂದರೆ ನಾವು ಯಾರಲ್ಲಿದ್ದೇವೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ತಂದೆಯಾದಂಥ ದೇವರು ಯೇಸುವನ್ನು ಪ್ರೀತಿಸಿದಂತೆ ನನ್ನನ್ನು ಪ್ರೀತಿಸ್ತಾರೆ, ನಿನ್ನನ್ನು ಪ್ರೀತಿಸ್ತಾರೆ. ಹಾಗಾಗಿ ನಾನು ಯಾವಾಗಲೂ ಸಂತೋಷಿಸ್ತೇನೆ. ಇದು ಬಹಳ ಮುಖ್ಯ. ತಂದೆ ನಮ್ಮನ್ನು ಪ್ರೀತಿಸುವುದು, ನಿರಂತರವಾಗಿ ಪ್ರೀತಿಸುವಂಥವರಾಗಿದ್ದಾರೆ. ಇದನ್ನು ನಾವು ನಂಬಿಕೆಯಿಂದ ಬಾಯಲ್ಲಿ ಅರಿಕೆ ಮಾಡಿಕೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲ, ದೇವರು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 12 ನೀವು ನೋಡಿ. 1 ಯೋಹಾನ 1:9 ನೀವು ನೋಡಿ. ಅಲ್ಲಿ ದೇವರು ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ದೇವರು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ಹಾಗಾಗಿ ನಾನು ಎಂದಿಗೂ ನಿಂದನೆಯ ಜೀವಿತವನ್ನು ಜೀವಿಸೋದಿಲ್ಲ. ಯಾಕಂದರೆ 2000 ವರ್ಷಗಳ ಹಿಂದೆ ನನಗಾಗಿ ನಿನಗಾಗಿ ಕರ್ತನು ಕಲ್ವರಿಯ ಶಿಲುಬೆಯ ಮೇಲೆ ಮೌನವಾಗಿ ತನ್ನ ರಕ್ತವನ್ನು ನಮಗಾಗಿ ಚೆಲ್ಲಿದ್ದಾನೆ. ಆತನ ರಕ್ತ ನಮಗಾಗಿ ಚೆಲ್ಲಿದ್ದಾನೆ. ಇದನ್ನು ನಾವು ನಂಬಬೇಕಾಗಿದೆ, ಇದನ್ನು ನಾವು ಅರಿಯಬೇಕಾಗಿದೆ. ದೇವರು ನನ್ನನ್ನು ತನ್ನ ಪವಿತ್ರಾತ್ಮದಲ್ಲಿ ತುಂಬಿಸ್ತಾನೆ. ಹಾಗಾಗಿ ನಾನು ಮಾಡಬೇಕಾದಂಥ ಪ್ರತಿಯೊಂದು ಕಾರ್ಯಕ್ಕಾಗಿ ನಾನು ಸಾಕಷ್ಟು ಬಲವುಳ್ಳವನಾಗಿದ್ದೇನೆ. ಕರ್ತನು ನನ್ನನ್ನು ಬಲಹೀನನ್ನಾಗಿ ಮಾಡುವುದಿಲ್ಲ, ಮೇಲಾಗಿ ಕರ್ತನು ನನ್ನ ಬಲವುಳ್ಳವನನ್ನಾಗಿ ಮಾಡುತ್ತಾನೆ. ಯಾಕಂದರೆ ಆತನು ತನ್ನ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸಿದ್ದಾನೆ. ನಾನು ಮಾಡಬೇಕಾದಂಥ ಪ್ರತಿಯೊಂದು ಕಾರ್ಯವನ್ನು ಕರ್ತನು ಮಾಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೆ, ಒಪ್ಪಿಸಿಕೊಡ್ತೇವಯ್ಯ, ಸಹಾಯ ಮಾಡು ದೇವರೇ, ಸಹಾಯ ಮಾಡಪ್ಪ. ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ಆಸ್ಪತ್ರೆಗಳಲ್ಲಿದ್ದಾರೆ, ಯಾರ್ಯಾರು ನೋವಿನಲ್ಲಿದ್ದಾರೆ, ಯಾರ್ಯಾರು ರೋಗಗಳಲ್ಲಿದ್ದಾರೆ ಅವರಿಗಾಗಿ ಪ್ರಾರ್ಥಿಸ್ತೇನಯ್ಯ. ವೈದ್ಯರಿಗೆ ಘನವೈದ್ಯರು ನೀವು ಸ್ವಾಮಿ, ನಿಮ್ಮ ರಕ್ತ ಚೆಲ್ಲಲ್ಪಡಲಪ್ಪ. ಯೇಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಮಕ್ಕಳಿಗೆ ಸುಖ ಕೊಡು, ಮಕ್ಕಳಿಗೆ ಬಲ ಕೊಡು, ಹಾಸಿಗೆಯಿಂದ ಎದ್ದು ನಡೆಯುವಂತೂ ಆಗಲಿ.
7 ಲ್ಯಾಂಪ್ ಚಾನಲ್ ಈ ಮೆಸೇಜ್ ನೋಡಿದಂಥ ಮಕ್ಕಳು ದೇವರೇ ಯಾವುದೇ ಥರದ ಬಲಹೀನತೆ ಇದ್ದರೆ ಎದ್ದು ನಡಿಬೇಕು ಸ್ವಾಮಿ. ಅವರು ಸಾಕ್ಷಿಗಳನ್ನು ಕಳಿಸಬೇಕು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಾಲೆಲೂಯಾ.